ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ಪಾನಿಪುರಿ ಪಾರ್ಟಿ ಆಗಿರುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲ, ಮನೆಯಲ್ಲೇ ಮಾಡ್ತಾಯಿದ್ದೀವಿ. ನಾನು ಒಂದು ಬಾಕ್ಸ್ ಪಾನಿಪುರಿನ ತಗೊಂಡು ಬಂದಿದ್ದೆ ಅಂತಲೇ ಹೇಳ್ಬೋದು. ಇದು ಎಲ್ಲ ಕಡೆ ಸಿಗುತ್ತೆ. ಸೊ ಹಸಿ ಬಟಾಣಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಒಣಗಿದ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ಓವರ್ನೈಟು. ಬೆಳಗ್ಗೆ ನೀಟಾಗಿ ತೊಳೆದ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಹಾಗೆಯೇ ನಾನಿಲ್ಲಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೇಯಿಸಿ, ಈರುಳ್ಳಿ, ಹಾಗೆಯೇ ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯನ್ನು ಇಲ್ಲಿ ನಾನು ಆ್ಯಡ್ ಮಾಡಿ ನೀಟಾಗಿ ಅದನ್ನು ಎಲ್ಲವೂ ಮಿಕ್ಸಪ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಚಿಕ್ಕ ಪಾತ್ರೆನ ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ಒಂದು 5-6 ಪಾನಿಪುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ಈ ಪೂರಿ ಬೇಗನೆ ಉಬ್ಬಿಡುತ್ತೆ, ಹಾಗಾಗಿ ಜಾಸ್ತಿ ಎಲ್ಲ ಹಾಕ್ಕೋಬೇಕು ಅನ್ನೋದೇನಿಲ್ಲ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಪ್ಲೇಟಲ್ಲಿ ನಾನು ಪಾನಿಪುರಿಗಳನ್ನು ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಪಾನಿ ಮಾಡೋದಕ್ಕೆ ನೀವು ನೋಡ್ಬೋದು, ಇದು ಕಟ್ಟಾಮೀಠ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 3 ಫ್ಲೇವರ್ ಕೊಟ್ಟಿರ್ತಾರೆ ಇದರಲ್ಲಿ. 50 ರುಪೀಸ್ ಏನೋ ಪ್ಯಾಕ್ ಅನಿಸುತ್ತೆ. ಇದು ಪುದೀನ ಪೌಡರು, ಮತ್ತು ಇದು ಕಜ್ಮೀರಿ ಇಂಬ್ಲಿ ಚಟ್ನಿ ಅಂತ. ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಜಾಸ್ತಿ ಎಲ್ಲದಕ್ಕಿಂತ. ನಾನು ಇದನ್ನು ಯೂಸ್ ಮಾಡಿಲ್ಲ. ಸೊ ಇದು ಪೌಡರ್ ಈ ರೀತಿ ಇತ್ತು. ಅದಕ್ಕೆ ನಮಗೆ ಎಷ್ಟು ಪ್ರಮಾಣ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಬೇಕು. ಇದು ಎರಡನ್ನ ನಾನು ಪುದೀನ ಹಾಗೆ ಇನ್ನೊಂದು ಚಟ್ನಿ ಪೌಡರ್ನ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಸ್ಮೆಲ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಯಾರಿಗೆಲ್ಲ ಪಾನಿಪುರಿ ಅಂದರೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಯಾರ್ದು ರಿಯಾಕ್ಷನ್ನ ತೊಗೊಳಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ಎಲ್ಲರೂ ಅರ್ಜೆಂಟಲ್ಲಿದ್ದರು. ಭಾವನ ಮಕ್ಕಳು, ಭಾವ ಬಂದಿದ್ದರು, ನಾನು, ಅತ್ತೆ ಮತ್ತು ನಮ್ಮ ಮನೆಯವರು. ಎಲ್ಲ ಪೂರಿಗಳನ್ನ ಹೋಲ್ ಮಾಡಿಬಿಟ್ಟು ನಾನು ಅದಕ್ಕೆ ಒಳಗಡೆ ಫಿಲ್ ಮಾಡ್ತಾಯಿದ್ದೀನಿ. ಆಲೂ ಮತ್ತು ಈರುಳ್ಳಿ ಏನು ಸ್ಮ್ಯಾಶ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು, ಆಮೇಲೆ ಒಂದು ಲೋಟದಲ್ಲಿ ಪಾನಿನ ಹಾಕಿಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು. ತುಂಬ ಜನ ಇದ್ದಿದ್ದರಿಂದ ನಾನು ಬೇಗ ಬೇಗ ಮಾಡ್ಕೊಳ್ಬೇಕಿತ್ತು. ಎಲ್ಲರೂ ಹೋಗೋ ಅರ್ಜೆಂಟಲ್ಲಿದ್ದರು, ಮನೆಗೆ ಹೋಗೋ ಅರ್ಜೆಂಟಲ್ಲಿದ್ದರು. ಸೊ ನಾನು ಇದು ಮಾಡಿದ್ದು ಒಂದು ಗ್ರಹಣದ ದಿನ, ಹಾಗಾಗಿ. ಆಮೇಲೆ ಬಟಾಣಿನ ನಾನು ಮಿಕ್ಸ್ ಮಾಡಿರಲಿಲ್ಲ. ಆಮೇಲೆ ಮೇಲ್ಗಡೆಯಿಂದ 2-3 ಬಟಾಣಿನ ಅದಕ್ಕೆ ಫಿಲ್ಲಿಂಗ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಪಾನಿಪುರಿ ಅಂತಂದರೆ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತಂದರೆ ಹೈಜೆನಿಕ್ ಮೇಂಟೈನ್ ಮಾಡೋ ಕಡೆ ತಿನ್ನಿ ಅಂತ ಹೇಳ್ತೀನಿ. ಏಕೆಂದರೆ ಕೆಲವ್ರಿಗೆ ಹೊಟ್ಟೆ ಕೆಡುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಆದ್ದರಿಂದ ನಾವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ನಾನು ಎಲ್ರಿಗೂ ಕೊಟ್ಟ ಮೇಲೆ ನಾನು ಫೋಟೋ ತೊಗೊಂಡೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.